ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತದೆ, ಮುಂದಿನ ಸಂದೇಶ ನಿಮ್ಗೆ ಏನಾಗಿದೆ, ಮುಂದಿನ ಬದಲಾವಣೆಗಳು ಏನು ಬರ್ತಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ ರೀಡಿಂಗಲ್ಲಿ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಎಸ್, ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಅನ್ವಯಿಸದೇ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಒಂದು ನಿಮಿಷ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟವಾದ ದೇವ್ರನ್ನ ಪ್ರಾರ್ಥಿಸಿ, ರಾಯರನ್ನು ಪ್ರಾರ್ಥಿಸಿ ಒಂದು ರೀಡಿಂಗ್ನ ನೋಡಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಸೂಚನೆಗಳು ಸಿಗ್ತಿದೆ, ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ರಾಯರಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಯಾಕೋ ಕೆಲವು ದಿಸೆಗಳಿಂದ ನಿಮ್ಮ ಒಂದು ಕೆಲಸದಲ್ಲಿ ಯಾಕೋ ತುಂಬ ವಿಳಂಬ ಆಗ್ತಿದೆ, ತಡ ಆಗ್ತಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಹೆಚ್ಚಿನ ಫಲ ಸಿಗ್ತಿಲ್ಲ, ಡಿಸ್ಟರ್ಬ್ ಆಗಿದ್ದೀರಾ. ಈ ಕೆಲಸದಿಂದ ಏನಾಗುತ್ತೆ ಮುಂದೆ, ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ವಾ ಅನ್ನೋ ಒಂದು ಗೊಂದಲ ನಿಮಗಿರಬಹುದು. ಬಟ್ ಅದಕ್ಕೆ ಸ್ವಲ್ಪ ಯಾರೋ ತಡ ಮಾಡಿದ್ದಾರೆ, ನಿಮಗೆ ಆ ರೀತಿ ತಡ ಹಾಕಬೇಕು ಅಂತ. ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ. ಆ ವ್ಯಕ್ತಿಗಳು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು. ಆ ವ್ಯಕ್ತಿಗಳು ನಿಮಗೆ ತಡ ಮಾಡಿರ್ಬೋದು. ನಿಮ್ಮ ಕೆಲಸ ಕಾರ್ಯಗಳಾಗಬಾರ್ದು, ವಿಳಂಬ ಆಗಬೇಕು ಅನ್ನೋ ಒಂದು ತುಂಬಾ ಗೊಂದಲ ಮಾಡ್ಕೋಬೇಕು. ಮನೆ ಕೂಡ ಶಾಂತಿಯಾಗಿ ಇರಬೇಕು, ಹಾಗೂ ನಿಮ್ಮ ವಾತಾವರಣ ನಿಮಗೆ ಅಡ್ಜಸ್ಟ್ ಆಗಬಾರ್ದು. ಈ ರೀತಿಯಾದ ಒಂದು ನೆಗೆಟಿವಿಟೀಸ್ನ ನಿಮಗೆ ಮಾಡಿದ್ದಾರೆ. ಆ ಒಂದು ನೆಗೆಟಿವಿಟಿಯಿಂದ ಖಂಡಿತ ಮುಂದಿನ ದಿನಗಳಲ್ಲಿ, ಮುಂದಿನ 21 ಡೇಸ್ ಇರ್ಬೋದು, ಅಥವಾ 18 ಡೇಸ್ ಇರಬಹುದು, ಅಥವಾ ಮುಂದಿನ ವಾರಗಳಲ್ಲಿರ್ಬೋದು, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಕೆಲವು ಮಾತುಗಳು, ನಿಮ್ಮ ಬಾಯಿಂದ ಬರ್ತಿರೋ ಶಬ್ದಗಳು ನಿಮ್ಮ ಕುಟುಂಬಕ್ಕೆ, ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ನಿಸ್ತಿದೆ, ಹಾಗೂ ತುಂಬಾ ನೀವು ಕೂಡ ಡಿಸ್ಟರ್ಬ್ ಆಗಿದ್ದೀರಾ, ನಿಮ್ಮ ಕುಟುಂಬ ಕೂಡ ಡಿಸ್ಟರ್ಬ್ ಆಗಿದೆ. ಈ ಒಂದು ನೆಗೆಟಿವಿಟೀಸಿಂದ ನಿಮ್ಮನ್ನು ರಾಯರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ನಿಮ್ಗೊಂದು ಒಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ ರಾಯರಲ್ಲಿ. ಆ ದಾರಿಯಂತೆ ನೀವು ನಡೀತಿದ್ದೀರ ಕೂಡ. ನಿಮ್ಗೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಅಥವಾ ಅದನ್ನು ನೀವು ಹೇಗೆ ಮಾಡ್ಬೋದು ಅನ್ನೋ ನಿಮ್ಗೆ ಗೊಂದಲತೆ ಅನ್ನಿಸ್ಬಹುದು. ಬಟ್ ಖಂಡಿತ ನೀವು ಮಾಡ್ತಿದ್ದೀರಾ. ನಿಮ್ಮ ಮನೆಯ ಬಾಗಿಲ ಹತ್ರ ಏನಾದರೂ ತುಳಸಿ ಗಿಡ ಇಟ್ಟಿಲ್ಲ ಅಂದರೆ ಅದನ್ನು ಇಡಿ, ಅಥವಾ ಅದೇನಾದರೂ ಒಣಗೋಗಿದ್ರೆ ಬೇರೆದನ್ನು ತೆಗೆದು ಆ ಒಂದು ತುಳಸಿ ಪಾಟ ನಿಮ್ಮ ಮನೆ ಮುಂದೆ ಇಡಿ, ನಿಮ್ಮ ಡೋರ್ ಫ್ರಂಟ್. ನಿಮ್ಮ ಒಂದು ಮನೆ ರಕ್ಷಣೆಯಾಗಿದೆ. ಆ್ಯಂಡ್ ನೀವೇನು ಭಯ ಪಡ್ತಿದ್ದೀರಾ, ಅಥವಾ ನೀವು ನಿಭಾಯಿಸ್ತೀನಿ ಅನ್ನೋ ಧೈರ್ಯ ಇದ್ದರೂ ಕೆಲವೊಂದು ಸತಿ ಈ ರೀತಿ ನನಗೆ ಯಾಕೆ ಆಗ್ತಿದೆ ಅನ್ನೋ ಒಂದು ಮನಸ್ಸಲ್ಲಿದ್ದೀರಾ. ಎಸ್, ಮುಂದಿನ ದಿನ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಖಂಡಿತ ಆ ದಾರಿನ ನಿಮಗೆ ರಾಯರು ತೋರಿಸ್ಕೊಡ್ತಿದ್ದಾರೆ, ದತ್ತಾತ್ರೇಯ ಗುರುಗಳು ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ನೆಗೆಟಿವಿಟಿನ ಕ್ಲೆನ್ಸ್ ಮಾಡಲಿಕ್ಕೆ ಹೊಸ ದಾರಿ ನಿಮಗೆ, ಹೊಸ ಕ್ಷೇತ್ರ ನಿಮಗೆ ದಾರಿ ಸಿಗ್ತಿದೆ. ಇನ್ನಷ್ಟು ವ್ಯಕ್ತಿಗಳ ಪರಿಚಯ ಆಗ್ತಿದೆ. ಅವರ ಅನುಭವದಿಂದ ನಿಮ್ಗೆ ಇನ್ನಷ್ಟು ಅವರ ಅನುಭವಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಅವರ ಒಂದು ಏನು ಸ್ಟ್ರಕ್ ಇದೆ ಅದರ ನಿವಾರಣೆ ಆಗಿದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಖಂಡಿತ ನೀವು ಆ ಒಂದು ಕ್ಷೇತ್ರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ನ ನೋಡ್ತಿದ್ದೀರಾ. ಇಲ್ಲಿ ತುಲಾ ರಾಶಿ, ಧನಸ್ಸು ರಾಶಿ ಹಾಗೂ ವೃಶ್ಚಿಕ ರಾಶಿ ಎನರ್ಜೀಸ್ ಇದೆ. ಸ್ವಲ್ಪ ಕೆಲವು ದಿವಸಗಳಿಂದ ಸ್ಟ್ರಕ್ ಅನ್ನಿಸ್ತಿರ್ಬೋದು, ಮೈಂಡ್ ಡಿಸ್ಟರ್ಬ್ ಆಗಿರ್ಬೋದು, ಸ್ವಲ್ಪ ಕೋಪ ಬರ್ತಿರ್ಬೋದು. ಹಾಗೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ದೇವ್ರು ನನ್ನನ್ನು ಕೈ ಹಿಡಿತಿಲ್ಲ, ನನ್ನನ್ನು ಕಾಪಾಡ್ತಿಲ್ಲ ಅಂತ. ಖಂಡಿತ ನಿಮ್ಮನ್ನು ರಕ್ಷಣೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಕೆಲವು ದಿವಸಗಳಿಂದ ನಿಮಗೆ ಯಾವುದಾದ್ರೂ ನೆಗೆಟಿವಿಟಿ ಕನಸುಗಳು ಬಿದ್ದಿರ್ಬೋದು, ಅದರಿಂದ ಸ್ವಲ್ಪ ನೀವು ಡಿಸ್ಟರ್ಬ್ ಆಗಿದ್ದೀರಾ. ಯಾಕೆ ನನಗೆ ಯಾವಾಗಲೂ ಈ ರೀತಿ ಆಗ್ತಿದೆ ಅಂತ ಆ ಒಂದು ಡಿಸ್ಟರ್ಬಿಂದ ಹೊರಗಡೆ ಬರ್ತಿದ್ದೀರಾ. ನೀವು ಮಲಗುವಂಥ ಸ್ಥಳ ಹಾಗೂ ನಿಮ್ಮ ಒಂದು ರೂಮ್ ಇದೆ, ನೀವು ಮಲಗುವಂಥ ಸ್ಥಳದಲ್ಲಿ ಆ ರೂಮ್ನ ಸ್ವಚ್ಛ ಮಾಡಿ, ಆನಂತರ ಅದನ್ನು ಕ್ಲೆನ್ಸ್ ಮಾಡಿ, ಅಗರಬತ್ತಿಯಿಂದ ಕ್ಲೆನ್ಸ್ ಮಾಡಿ, ಆಮೇಲೆ ನೀವು ಅಲ್ಲಿ ಮಲಗಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ
ಸಿಗುತ್ತೆ. ಎಸ್, ನಿಮ್ಮ ಸುತ್ತದಲ್ಲಿ, ನಿಮ್ಮ ಸುತ್ತ, ನಿಮ್ಮ ಮನೆ ಹತ್ರ ಎಲ್ಲಾದರೂ ರಾಯರ ಮಠ ದೇವಸ್ಥಾನ ಇದ್ದರೆ ಖಂಡಿತ ನಿಮ್ಮ ಒಂದು ಕೈ ಹಸ್ತದಿಂದ ನೀವು ತುಳಸಿನ ನಿಮ್ಮ ಮನೆಯಿಂದನೇ ತಗೊಂಡು ಹೋಗಿ ರಾಯರಿಗೆ ಕೊಟ್ಟು ಬನ್ನಿ. ಖಂಡಿತ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಎಸ್, ಕೆಲವು ದಿವಸಗಳಿಂದ ಯಾವುದಾದ್ರೂ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಿರ್ಬೋದು, ಬಟ್ ಆ ಕೆಲಸ ಆಗ್ತಿಲ್ಲ, ಅಥವಾ ನೀವು ಆ ಕೆಲಸಕ್ಕೆ ಹೆಚ್ಚಿನ ಆಸೆ ಇಟ್ಕೊಂಡಿದ್ದೀರಾ, ನನಗೆ ಜಾಬ್ ಬೇಕಿದೆ, ಬಟ್ ಆ ಜಾಬ್ ಯಾಕೆ ಇನ್ನೂ ಯಾವುದೇ ರೀತಿಯಾದ ಮೆಸೇಜಸ್ ನಿಮಗೆ, ಫೋನ್ ಕಾಲ್ ಮೆಸೇಜಸ್ ನಿಮಗೆ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಅದಕ್ಕಿಂತ ಇನ್ನಷ್ಟು ಒಳ್ಳೆ ಜಾಬ್, ನಿಮಗೆ ಸೂಕ್ತವಾಗುವಂತಹ ಜಾಬ್ ನಿಮಗೆ ಸಿಗ್ತದೆ. ಎಸ್, ಈ ಹಿಂದೆ ಆಗಿರಬಹುದು ಅಥವಾ ಮುಂದಿನ ದಿನಗಳಲ್ಲಾಗಿರ್ಬೋದು, ಯಾರಾದರೂ ನಿಮಗೆ ಏನಾದರೂ ದಾನನ ಕೇಳಿದ್ರೆ, ಅಥವಾ ಯಾವುದಾದ್ರೂ ದೇವಸ್ಥಾನ ಆಗಿರ್ಬೋದು, ನಿಮ್ಮ ಮನೆ ಸುತ್ತ ಆಗಿರ್ಬೋದು, ಅಥವಾ ನೀವೆಲ್ಲೇ ಟ್ರಾವೆಲ್ ಮಾಡ್ತಿರ್ಲಿ, ಆ ಒಂದು ಸ್ಥಳದಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಗೆ ಏನಾದರೂ ಅನುಮಾನ ಅನಿಸಿದ್ರೆ, ನಿಮಗೆ ಆ ವ್ಯಕ್ತಿಗೆ ನೋಡಿ ಅವ್ರೇನಾದರೂ ನಿಮ್ಮ ಹತ್ರ ಹಣ ಏನಾದರೂ ಕೇಳಿದ್ರೆ ಅದನ್ನು ನೀವು ಕೊಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆ ದೃಷ್ಟಿ ಕೂಡ ನಿಮ್ಗೆ ತಾಗಬಹುದು. ಎಸ್, ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ, ಇನ್ನಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿದ್ದೀರಾ, ಹಾಗೆ ನಿಮ್ಮ ಕುಟುಂಬದ ವ್ಯಕ್ತಿಗಳನ್ನ ನೀವು ಮತ್ತೆ ನಿಮ್ಮ ಮನೆಗೆ ಮಾಡ್ಕೋತಿದ್ದೀರಾ. ನಿಮ್ಮ ಲೈಫಿಗೆ ಕೆಲವು ವ್ಯಕ್ತಿಗಳು ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮುಂದಿನ ದಿನಗಳಲ್ಲಿ ಬರ್ತಿದ್ದಾರೆ. ಇನ್ನಷ್ಟು ಪಾಸಿಟಿವ್ ಮೆಸೇಜಸ್ ನಿಮಗೆ ಸಿಗ್ತಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಏನು ದೈವದ ಅನುಗ್ರಹ ಇದೆ, ಇನ್ನಷ್ಟು ನಿಮ್ಮ ಮನಸ್ಸು ತುಂಬಾ ಸಂತೋಷ ಆಗ್ತಿದೆ. ನಿಮಗೆ ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ತುಂಬಾ ಹ್ಯಾಪಿನೆಸ್ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಕೂಡ ಹೋಗ್ತಿರ್ಬಹುದು. ನೀವೇನಾದರೂ ಅಲ್ಲಿ ಪ್ರಾರ್ಥನೆ ಅರಿಕೆ ಮಾಡ್ಕೋತಿರ್ಬೋದು, ಖಂಡಿತ ಅದು ಈಡೇರ್ತಿದೆ. ಅಕಸ್ಮಾತ್ ನೀವೇನಾದ್ರು ಅರಿಕೆ ಮಾಡ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಆ ಅರಿಕೆ ಈಡೇರ್ತಿದೆ. 22 ನಂಬರ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ನೀವು ಇಷ್ಟಪಡ್ತಿರೋ ಪರ್ಸನ್ ಬಗ್ಗೆ ನೀವು ತುಂಬ ಕೇರಿಂಗ್ ಮಾಡ್ತಿದ್ದೀರಾ, ಅವರ ಆರೋಗ್ಯದ ವಿಚಾರವಾಗಿ ಕೂಡ ಕೇರಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ರೀತಿನ ಹೋಗ್ತಿಲ್ಲ, ಅಥವಾ ಮ್ಯಾರೇಜ್ಗೆ ಯಾಕೋ ಡಿಲೇ ಆಗ್ತಿದೆ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ನೀವು ರಾಯರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಿಮ್ಮಿಬ್ಬರ ಹೆಸರಲ್ಲಿ ಅರ್ಚನೆನ ಮಾಡಿಸಿ, ಖಂಡಿತ ಯಾವುದು ನೆಗೆಟಿವಿಟಿ ದೃಷ್ಟಿ ತಾಗಿದೆ ಅದು ನಿವಾರಣೆ ಆಗುತ್ತೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬಾ ಹೊಸ ತಿರುವು, ಹೊಸ ಬದಲಾವಣೆನ ತಗೋತಿದೆ. ಇನ್ನಷ್ಟು ವಿಚಾರಗಳು ನಿಮಗೆ ನಿಮ್ಮ ಪರ್ಸನ್ನಿಂದ ಸಿಗ್ತಿದೆ. ಇನ್ನಷ್ಟು ಹೊಸ ದಾರಿನ ನೀವು ನಿಮ್ಮ ಪರ್ಸನ್ಗೆ ತೋರಿಸ್ಕೊಡ್ತಿದ್ದೀರಾ. ಅವರ ಒಂದು ಬ್ಲಾಕೇಜಸ್ನ ಹೇಳ್ಕೊಂಡಿದ್ದಾನೆ, ನಿಮ್ಮ ಹತ್ರ ಏನು ಪ್ರಾಬ್ಲಮಲ್ಲಿದ್ದಾನೆ ಅಂತ, ಅದನ್ನು ನೀವು ಒಂದಿಷ್ಟು ಬದಲಾವಣೆ ನಿಮ್ಮಿಂದ ಆಗ್ತಿದೆ. ಎಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇಲ್ಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಇದ್ದಾರೆ, ಅದನ್ನು ರಾಯರು ಆ ಮೂರನೇ ವ್ಯಕ್ತಿನ ನಿಮ್ಮಿಂದ ದೂರ ಮಾಡ್ತಿದ್ದಾರೆ. ಹೊಸ ಬದಲಾವಣೆ ಇದೆ, ಹಾಗೂ ಹೊಸ ಮನೆ ಕೂಡ ನೀವು ಹೋಗ್ತಿದ್ದೀರಾ. ಹೊಸ ಇರುವಂಥ ಮನೆ ನಿಮಗೆ ಸೂಕ್ತ ಅನ್ನಿಸ್ತಿಲ್ಲದೆ ಇರಬಹುದು. ಆ ಒಂದು ಮನೇನ, ಆ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ದೋಷಗಳಿರ್ಬೋದು, ಅದು ನಿಮ್ಗೆ ಅಡ್ಜಸ್ಟ್ ಆಗದೆ ಇರಬಹುದು. ನಿಮ್ಮ ಮನೇನೂ ಕೂಡ ಚೇಂಜಸ್ ಮಾಡ್ತಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸಲ್ಲಿ. ಎಸ್, ಯಾವುದೇ ನಿಮ್ಮ ಒಂದು ಕೆಲಸಗಳು ಸ್ಟ್ರಕ್ ಆಗಿದ್ದರೆ, ನಿಮ್ಮ ಪರ್ಸ್ನಲ್ ಮ್ಯಾಟರ್ ಇರ್ಬೋದು, ನಿಮ್ಮ ಆಫೀಸ್ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳಿರ್ಬಹುದು, ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳಿರ್ಬಹುದು, ಅದು ಮುಂದಿನ ದಿನಗಳಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೇದಾಗ್ತಿದೆ, ಒಳ್ಳೇದು ಮಾಡ್ತಿದ್ದೀರಾ ಕೂಡ. ಆ್ಯಂಡ್ ಹೊಸ ಬಿಸ್ನೆಸ್ನ ಏನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಹೆಚ್ಚಿನ ಪ್ರಮಾಣವಾಗಿ ಏನು ಹಣನ ಇನ್ವೆಸ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗ್ತಿದೆ. ಹಾಗೆ ಸಣ್ಣ ಪುಟ್ಟ ಬಿಸ್ನೆಸ್ ಬಗ್ಗೆ ನೀವು ಏನು ಕೆಲಸ ಮಾಡ್ತಿದ್ದೀರಾ, ಶುರು ಮಾಡಿದ್ದೀರಾ, ಅದರಲ್ಲಿ ಹೆಚ್ಚಿನ ಪ್ರಾಫಿಟ್ ಬೇಕು, ಹೆಚ್ಚಿನ ಬದಲಾವಣೆಗಳು ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಅದ್ರಲ್ಲಿ ನಿಮಗೆ ಯಾವುದೇ ರೀತಿಯಾದ ಬದಲಾವಣೆಗಳಾಗ್ತಿಲ್ಲ, ನಾನು ಶ್ರಮ ಪಡ್ತಿದ್ದೀನಿ ಬಟ್ ನನಗೆ ಲಾಭ ಸಿಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭ ನೋಡ್ತಿದ್ದೀರಾ.
ಎಸ್, ಇನ್ನಷ್ಟು ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಸಿಗ್ತಿದೆ, ಇನ್ನಷ್ಟು ಬೇರೆ ಥಾಟ್ಸ್ ನೀವು ಥಿಂಕ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಮನೆಯ ಒಂದು ದೇವರ ಕೋಣೆ ಏನಿದೆ ಅಲ್ಲಿ ನೀವು ಏನು ದೀಪ ಹಚ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮಗೆ ಅದು ತುಂಬ ಬ್ರೈಟಾಗಿ ಕಾಣಿಸ್ಬೋದು. ನಿಮ್ಮ ಕಣ್ಣಿಗೆ ಒಂದು ರೀತಿ ತುಂಬಾ ನಿಮಗೆ ಅದನ್ನು ನೋಡಿದ ತಕ್ಷಣ ತುಂಬಾ ಸಂತೋಷ ಆಗ್ಬೋದು. ಆ ಒಂದು ದೀಪದ ಫ್ಲೇಮ್ ಏನಿದೆ ಖಂಡಿತ ಅದನ್ನು ನೀವು ನೋಡಿದ ತಕ್ಷಣ ತುಂಬಾ ನಿಮಗೆ ಖುಷಿ ಆಗ್ತಿದೆ. ಹಾಗೆ ಅದು ನೋಡಿದ್ಮೇಲಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಹೊಸ ಟರ್ನಿಂಗ್ ಪಾಯಿಂಟ್ಸ್ ಕೂಡ ಚೇಂಜಸ್ ಆಗ್ತಿದೆ. ಎಸ್, ಯಾವ ವಿಚಾರದಲ್ಲಿ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಆ ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ. ರಾಯರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ಕೂಡ. ಯಾವುದಾದ್ರೂ ಒಂದು ಸ್ಥಳಕ್ಕೆ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡಾಗ ನಿಮ್ಗೆ ಆ ಸ್ಥಳಕ್ಕೆ ಹೋಗೋಕ್ಕಾಗ್ತಿಲ್ಲ, ಮನಸ್ಸಾಗ್ತಿಲ್ಲ ಅಥವಾ ಕೆಲಸ ಮಾಡೋಕ್ಕಾಗ್ತಿಲ್ಲ. ಈ ಎಲ್ಲ ಸ್ಟ್ರಕ್ಕಿಂದ ನಿಮ್ಮನ್ನು ರಾಯರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಆಗಾಗ ನೀವು ನಿಮ್ಮ ಮನೆ ಮತ್ತು ನಿಮ್ಮನ್ನು ಕ್ಲೆನ್ಸ್ ಮಾಡಬೇಕಾಗಿದೆ. ಏನಾದರೂ ನಿಮಗೆ ನೆಗೆಟಿವಿಟಿ ದೃಷ್ಟಿ ಮೂರನೇ ವ್ಯಕ್ತಿಗಳಿಂದ ತಾಗಿದ್ದು ಅದರಿಂದ ನಿಮಗೆ ಸ್ವಲ್ಪ ಸ್ಟ್ರಕ್. ನಿಮ್ಮ ಮಕ್ಕಳ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಅವರ ಒಂದು ಜಾಬ್, ಅವರ ಒಂದು ಮ್ಯಾರೇಜ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಎಸ್, ಮುಂದಿನ 2 ಮಂತ್ಸಲ್ಲಿ ಅವ್ರಿಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಅಥವಾ ವಧುವರ ಸೆಟ್ ಆಗ್ತಿದ್ದಾರೆ. ತುಂಬಾ ಹ್ಯಾಪಿನೆಸ್ ಇದೆ ನಿಮ್ಮ ಕುಟುಂಬದಲ್ಲಿ. ಹೆಚ್ಚಿನ ಒಂದು ನಿಮ್ಮ ಮನೆ ತುಂಬ ಪ್ರಶಾಂತವಾಗಿದೆ, ಹ್ಯಾಪಿನೆಸ್ ಇದೆ. ಶುಭ ಕಾರ್ಯಗಳನ್ನ ನೀವು ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಪೂಜೆ ಹೋಮಗಳನ್ನ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಎಸ್, ಯಾವುದಾದ್ರೂ ವಸ್ತುನ ನೀವು ಕಳ್ಕೊಂಡಿದ್ರೆ ಅಥವಾ ಆ ವಸ್ತುಗೋಸ್ಕರ ನೀವು ಹುಡುಕ್ತಿದ್ರೆ ಖಂಡಿತ ಆ ವಸ್ತು ನಿಮಗೆ ಮುಂದಿನ ದಿನಗಳಲ್ಲಿ ಆ ಒಂದು ವಿಚಾರವಾಗಿ ನಿಮಗೆ ಮಾಹಿತಿ ಕೂಡ ಸಿಗಬಹುದು. ಎಸ್, ಯಾರಿಗಿಲ್ಲಿ ನಿಮ್ಮ ಒಂದು ವೆಹಿಕಲ್ ಸ್ಕಿಡ್ ಆಗ್ತಿದೆ ಅಥವಾ ನಿಮಗೆ ವೆಹಿಕಲ್ ಡ್ರೈವ್ ಮಾಡಲಿಕ್ಕೆ ಭಯ ಅನ್ನಿಸ್ತಿದೆ ಅಥವಾ ನಿಮ್ಮ ಅದೇ ಬಿಸ್ನೆಸ್ ಆಗಿದ್ದು ಅದಕ್ಕೆ ನಿಮ್ಗೆ ಯಾಕೋ ಹೆಚ್ಚಿನ ಲಾಭ ಸಿಗ್ತಿಲ್ಲ ಅಥವಾ ನಿಮಗೆ ಕಸ್ಟಮರ್ಸ್ ಇಲ್ಲ ಅಥವಾ ನಿಮ್ಮ ವೆಹಿಕಲ್ ಏನಾದರೂ ಸ್ಕಿಡ್ಡಿಂಗ್ ಆಗ್ತಿದ್ರೆ ಖಂಡಿತ ಅದಕ್ಕೆ ಕ್ಲೆನ್ಸ್ ಮಾಡಿ ಪೂಜೆ ಮಾಡಿಸಿ ಹಾಗೆ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಹಾಕಿ ಇನ್ನಷ್ಟು ಪಾಸಿಟಿವ್ ನಿಮಗೆ ಸಿಗುತ್ತೆ. ಹಾಗೆ ಮುಂದಿನ ದಿನಗಳು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಹೊಸ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಿದ್ದಾರೆ. ನಿಮ್ಮ ಒಂದು ನೆಗೆಟಿವಿಟಿ ಏನಾಗಿದೆ, ನಿಮ್ಮ ದೃಷ್ಟಿ ಏನಿದೆ ಅಥವಾ ಯಾರು ನಿಮ್ಮ ನೆಗೆಟಿವಿಟೀಸ್ನ ಮಾಡಿದ್ದಾರೆ ನಿಮ್ಮ ಕೆಲಸಗಳಲ್ಲಿ ಮುಂದೆ ಹೋಗಬಾರ್ದು ಅಂತ, ಅದರಿಂದ ನಿಮಗೆ ರಿಮೂವ್ ಆಗ್ತಿದೆ. ಎಸ್, ನೀವು ಮುಂದಿನ ದಿನಗಳಲ್ಲಿ ಸರ್ಪ ಕೂಡ ನೋಡ್ತಿರ್ಬೋದು. ಹೊಸ ಥಾಟ್ಸ್ ನಿಮಗೆ ಮೈಂಡಿಗೆ ಬರ್ತಿದೆ. ಹಾಗೆ ಹೊಸ ಬಿಸ್ನೆಸ್ನ ಏನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಹಣ ಹೆಚ್ಚು ಬೇಕಾಗಿದೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಯಾರಿಂದನಾದರೂ ನೀವು ಹೆಲ್ಪ್ ಕೇಳ್ತಿದ್ರೆ ಅಥವಾ ಲೋನ್ಗೆ ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ ಲೋನ್ ಆಫರ್ಸ್ ಕೂಡ ಸಿಗ್ತಿದೆ. ಎಸ್, ನವಿಲನ್ನು ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಆ್ಯಂಡ್ M ಲೆಟರ್, T ಲೆಟರ್, S ಲೆಟರ್, D ಲೆಟರ್, A ಲೆಟರ್ ಇಲ್ಲಿ ಕಾಣಿಸ್ತಿದೆ. ಇನ್ನು ಈ ಒಂದು 8 ಡೇಸಲ್ಲಿ ನೀವು ಯಾವುದಾದ್ರೂ ಒಂದು ಹೊಸ ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ನಿಮಗೆ ಯಾವುದಾದ್ರೂ ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಯಾವುದಕ್ಕೋಸ್ಕರ ಸ್ಟ್ರಕ್ ಅನ್ನಿಸ್ತಿತ್ತು ಆ ವಿಚಾರದಲ್ಲಿ, ನಿಮ್ಮ ಒಂದು ಪರ್ಸ್ನಲ್ ವಿಚಾರದಲ್ಲಿ ಒಂದೊಳ್ಳೆ ಚೇಂಜಸ್ನ ನೀವು ನೋಡ್ತಿದ್ದೀರಾ ಇನ್ನು ಒಂದು 8 ಡೇಸಲ್ಲಿ. ಎಸ್, ನಿಮಗೆ ನೀವೇ ಕಾನ್ಫಿಡೆನ್ಸ್ನ ಕಳ್ಕೊಳ್ತಿದ್ದೀರಾ. ನಾನು ಮಾಡೋಕ್ಕಾಗುತ್ತಾ ಅಥವಾ ನನ್ನ ಕೈಲಾಗುತ್ತಾ ಇಲ್ವಾ ಅನ್ನೋ ಒಂದು ನಿಮ್ಮನ್ನು ನೀವೇ ಡೌನ್ ಮಾಡ್ಕೋತಿದ್ದೀರಾ. ಅದನ್ನು ಸ್ಟಾಪ್ ಮಾಡಿ. ಖಂಡಿತ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ನಿಮ್ಮ ಹೆಲ್ತ್ ಇಶ್ಯೂಸ್ ಏನೇ ಇರಲಿ, ಯಾರಿಗಿಲ್ಲಿ ಮಂಡಿ ನೋವಿದೆ ಅಥವಾ ನಿಮ್ಮ ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗೆ ಖಂಡಿತ ಏನು ಜಾಯಿಂಟ್ ಪೇನ್ಸ್ ಇದೆ ಅದರಿಂದ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ರೆ ಅಥವಾ ನಿಮಗೆ ಅದು ಆಗಾಗ ಪೇಯ್ನ್ ಕಾಣಿಸ್ತಿದ್ರೆ ಅದ್ರ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ವೈದ್ಯರನ್ನು ಭೇಟಿ ಮಾಡಿ. ಆಯುರ್ವೇದಿಕ್ ಮೆಡಿಸಿನ್ಸಿಂದ ನಿಮಗೆ ಅದು ಕ್ಯೂರ್ ಆಗುತ್ತೆ. ಅಥವಾ ಯಾವುದಾದ್ರೂ ಒಂದು
ದೃಷ್ಟಿನ ದಾಟಿರಬಹುದು. ಅದರಿಂದ ನಿಮಗೆ ಈ ಪ್ರಾಬ್ಲಮ್ಸ್ ಆಗಿರಬಹುದು. ಎಷ್ಟೇ ಕ್ಲೆನ್ಸ್ ಮಾಡಿದ್ರೂ ನಿಮಗೆ ಅದು ಕ್ಲಿಯರ್ ಆಗ್ತಿಲ್ಲ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳು ಇದೆ. ಎಸ್, ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ತಿರ್ಬೋದು, ಅಯ್ಯಪ್ಪ ಸ್ವಾಮಿಗೆ ಯಾತ್ರೆ ಕೂಡ ನೀವು ಮಾಡ್ತಿರ್ಬೋದು. ಖಂಡಿತ ಪಾಸಿಟಿವ್ ಚೇಂಜಸ್ ನಿಮ್ಮ ಕುಟುಂಬದಲ್ಲಿ ಆಗ್ತಿದೆ. ಆ್ಯಂಡ್ ನಿಮ್ಮ ಒಂದು ಕುಟುಂಬದಲ್ಲಿ ಬಹಳಷ್ಟು ಹೊಸ ವಿಚಾರಗಳು, ಚರ್ಚೆಗಳಾಗ್ತಿದೆ, ಹೊಸ ಮಾಹಿತಿಗಳು ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಕುಟುಂಬ ತುಂಬ ಸುರಕ್ಷಿತವಾಗಿದೆ. ಇನ್ನಷ್ಟು ಸಂತೋಷದ ಸುದ್ದಿನ ನೀವು ಕೇಳ್ತಿದ್ದೀರಾ. ಯಾವುದೇ ಒಂದು ಸೈಟ್ ಆಗಿರ್ಬೋದು, ನಿಮ್ಮ ಒಂದು ಸ್ವಂತ ಭೂಮಿ ಆಗಿರ್ಬೋದು, ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಭೂಮಿನ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಭೂಮಿಯಲ್ಲಿ ಯಾವುದಾದ್ರೂ ಒಂದು ಹೊಸ ಕೆಲಸನ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ರೆ, ವ್ಯವಸಾಯ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಚೇಂಜಸ್ ಇದೆ. ಎಸ್, ನಿಮ್ಮ ಭೂಮಿಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆಗಾಗಿರ್ಬೋದು, ಅಥವಾ ನೀವೆಲ್ಲಿ ಟ್ರಾವೆಲ್ ಮಾಡ್ತೀರಾ ಅಲ್ಲೆಲ್ಲಾದರೂ ನಿಮಗೆ ಸ್ವಲ್ಪ ನಾಗಪ್ಪ ಕಾಣಿಸಬಹುದು. ನಿಮಗೆ ಅದು ತುಂಬ ಪಾಸಿಟಿವ್ ಎನರ್ಜೀಸ್ನ ತಂದು ಕೊಡ್ತಿದೆ. ಎಸ್, ಯಾವುದೇ ದೃಷ್ಟಿ ದೋಷಗಳಿತ್ತು, ನಿಮ್ಮ ಸ್ಟ್ರಕ್ಕೇನಿತ್ತು, ಖಂಡಿತ ಅದನ್ನು ಕ್ಲಿಯರ್ ಮಾಡ್ತಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ. ಎಸ್, ಸ್ವಲ್ಪ ಮುಂದಿನ ದಿನಗಳಲ್ಲಿ ಮೇಲ್ ಪರ್ಸನ್ಸಿಂದ ಸಮಸ್ಯೆ ಇದೆ. ಅವ್ರನ್ನ ನೀವು ಹೆಚ್ಚಾಗಿ ಯಾರನ್ನ ನೀವು ನಂಬ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಹೊಸದಾಗಿ ಪರಿಚಯ ಆಗ್ತಿರೋ ವ್ಯಕ್ತಿನೇ ಆಗಿರ್ಬೋದು, ಮೇಲ್ ಪರ್ಸನ್ನಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅವ್ರ ಮಾತಿಗೆ ನೀವು ಮರಳಾಗಬೇಡಿ. ಅವ್ರು ಹೇಳೋ ಮಾತುಗಳು ನಿಮಗೆ ಒಂದು ರೀತಿ ಕಾನ್ಫಿಡೆನ್ಸ್ನ ತುಂಬ್ತಿರ್ಬೋದು, ಬಟ್ ಅವರ ಉದ್ದೇಶ ಬೇರೆ ಆಗಿರಬಹುದು. ಆ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಅವರ ಉದ್ದೇಶ ಬೇರೆ ಆಗಿರ್ಬೋದು, ಅದು ನಿಮಗೆ ನಿಧಾನವಾಗಿ ತಿಳಿಯುತ್ತೆ. ಅದಕ್ಕೆ ಮುಂಚೆ ನೀವು ಅಲರ್ಟ್ ಆಗಿರಿ. ಎಸ್, ಅವ್ರಿಗೇನಾದರೂ ನೀವು ಹಣಕಾಸಿನ ಸಹಾಯ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ಸ್ನ ಶೇರ್ ಮಾಡೋದಾಗಿರ್ಬೋದು ಈ ವಿಚಾರಗಳಲ್ಲಿ, ಅಥವಾ ಅವ್ರು ನಿಮ್ಗೇನಾದರೂ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಅವ್ರು ನಿಮ್ಗೆ ಪ್ರಪೋಸ್ ಮಾಡಿದಾಗ ನೀವು ಆ ಪ್ರೀತಿನ ಒಪ್ಕೊಳ್ಳೋದಕ್ಕಿಂತ ದೂರ ಇಡೋದು ಉತ್ತಮ. ಬಿಕಾಸ್ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಬಹಳಷ್ಟು ಸಮಸ್ಯೆ ಆಗಬಹುದು. ಎಸ್, ನಿಮ್ಮ ಪ್ರೀತಿ ಜೀವನದಲ್ಲಿ ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ನೀವೇನಾದ್ರು ರಾಯರಿಗೆ ಆಯ್ಕೆ ಮಾಡಿರ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇಷ್ಟಪಟ್ಟಿರೋ ವ್ಯಕ್ತಿನ ಮ್ಯಾರೇಜ್ ಆಗಬೇಕು, ಅದಕ್ಕೆ ಯಾವುದೇ ಅಡೆತಡೆಗಳಾಗಬಾರ್ದು ಅಂತ ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಬಿಕಾಸ್ ಇದು ಒಂದು ಜನರಲ್ ರೀಡಿಂಗ್. ಎಸ್, ನಿಮಗೆ ಇಂಪಾರ್ಟೆಂಟ್, ನಿಮ್ಮ ಸಮಯಕ್ಕೆ ಇಂಪಾರ್ಟೆಂಟ್ ಆಗಿರೋ ಗಿಫ್ಟ್ ನಿಮಗೆ ಸಿಗ್ತಿರ್ಬೋದು. ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯಕ್ಕೆ, ಹಾಗೂ ಅದನ್ನು ನೀವು ತುಂಬಾ ಗೌರವಿಸ್ತಿದ್ದೀರಾ. ಎಸ್, ನಿಮ್ಮ ಒಂದು ಕೆಲಸನೂ ಕೂಡ ಚೇಂಜಸ್ ಮಾಡ್ತಿರ್ಬಹುದು. ತುಂಬ ರಿಸ್ಕ್ ಅನ್ನಿಸ್ತಿರ್ಬೋದು ನಿಮ್ಮ ಕೆಲಸ, ಅದನ್ನು ಕೂಡ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಖಂಡಿತ ಚೇಂಜಸ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ಯಾರ ಮಾತುಗಳು ನಿಮಗೆ ಕೇಳಲಿಕ್ಕೆ ಕಷ್ಟ ಅನ್ನಿಸ್ತಿದೆ, ಅಥವಾ ಆ ವ್ಯಕ್ತಿ ಜೊತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ, ಇಷ್ಟ ಆಗ್ತಿಲ್ಲ, ಬಂಧನವಾಗಿದ್ದೀರಾ, ಆ ವ್ಯಕ್ತಿಯಿಂದ ನೀವು ದೂರ ಆಗ್ತಿದ್ದೀರಾ. ಆ ವ್ಯಕ್ತಿಯಿಂದ ನೀವು ದೂರ ಆಗ್ತಿರೋದೇ ನಿಮ್ಮ ನೆಗೆಟಿವಿಟೀಸ್ನ ನೀವು ರಿಮೂವ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ವೆಹಿಕಲ್ ಆಗಿರ್ಬೋದು, ನಿಮ್ಮ ವಸ್ತು ಆಗಿರ್ಬೋದು. ಇಲ್ಲಿ ಯಾರಿಗೆ ವೆಹಿಕಲ್ ವಿಚಾರವಾಗಿ ನಿಮಗೆ ತುಂಬ ಭಯ ಇದೆ, ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವೆಹಿಕಲ್ನ ಯಾರಿಗೂ ಓಡಿಸ್ಲಿಕ್ಕೆ ಕೊಡಬೇಡಿ. ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ, ನಿಮ್ಗೆ ಆ ಭಯದಿಂದ ಹೊರಗಡೆ ಬರೋವರೆಗೂ ಯಾರಿಗೂ ನಿಮ್ಮ ವೆಹಿಕಲ್ನ ಕೊಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸ್ವಂತ ವೆಹಿಕಲ್ ಆಗಿರ್ಬೋದು, ನೀವು ಕಾರ್ ಆಗಿರ್ಬೋದು ತೊಗೊಳ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ನಿಮ್ಮ ಹಿರಿಯರ ಮಾತುಗಳು ನನಗೆ ಮನಸ್ಸಿಗೆ ತುಂಬಾ ಇಷ್ಟ ಆಗ್ತಿದೆ. ಹಾಗೆ ಅವ್ರು ಹೇಳೋ ಮಾತುಗಳು ಆಗಿರ್ಬೋದು, ಅವರು ನಿಮಗೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಗೈಡೆನ್ಸ್ನ ಕೊಡ್ತಿರ್ಬೋದು. ಇನ್ನಷ್ಟು ಸತ್ಯನ ಅವರು ನಿಮ್ಗೆ ಹತ್ರ ಶೇರ್ ಮಾಡ್ಕೊಳ್ತಿರ್ಬಹುದು.
ಎಸ್, ಹಾಗೆ ಐ ಆಮ್ ಸಾರಿ ಟು ಸೇ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ಅದನ್ನು ನಾನು ಮಾತ್ರ ತಿಳಿಸ್ತಿದ್ದೀನಿ. ಕೆಲವು ವ್ಯಕ್ತಿನ ನೀವು ಮಿಸ್ ಮಾಡ್ಕೋತಿದ್ದೀರಾ, ನಿಮ್ಮ ಸಂಬಂಧಿಕರಾಗಿರ್ಬೋದು, ದೂರದ ವ್ಯಕ್ತಿಗಳಾಗಿರ್ಬೋದು. ಆ ವ್ಯಕ್ತಿನ ನೀವು ಮಿಸ್ ಮಾಡ್ಕೋತಿದ್ದೀರಾ. ಖಂಡಿತ ಅವ್ರು ಹೋಗೋ ಮುಂಚೆ ನಿಮ್ಮ ಹತ್ರ ತುಂಬ ವಿಚಾರಗಳಲ್ಲಿ ಮಾತಾಡ್ತಿದ್ದಾರೆ, ನಿಮಗೆ ಕ್ಲಾರಿಟಿ ಮಾಡ್ತಿದ್ದಾರೆ. ನಿಮಗೆ ಯಾವುದ್ರಲ್ಲಿ ಕನ್ಫ್ಯೂಷನ್ ಇದೆ ಅದಕ್ಕೆ ಕ್ಲಾರಿಟಿ ಕೊಡ್ತಿದ್ದಾರೆ. ಎಸ್, ಕೆಲವು ವಿಚಾರಗಳಲ್ಲಿ ನೀವು ತುಂಬ ಮೌನವಾಗಿದ್ದೀರಾ. ಖಂಡಿತ ನಿಮ್ಮ ಒಳ್ಳೆ ಗುಣ, ನಿಮ್ಮ ಮಾತುಗಳು, ನಿಮ್ಮ ಇನ್ನೊಬ್ರಿಗೆ ತೋರಿಸುವಂಥ ಕನ್ಸರ್ನ್ ಕೆಲವು ವ್ಯಕ್ತಿಗಳಿಗೆ ಅದು ಇಷ್ಟ ಆಗ್ತಿಲ್ಲ. ನಿಮ್ಮನ್ನು ಡೌನ್ ಮಾಡಬೇಕು, ನಿಮ್ಮನ್ನು ಕುಗ್ಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಇರ್ಬೋದು. ಎಸ್, ಆರ್ ಆಗಿರಬಹುದು, ಜಿ ಆಗಿರ್ಬೋದು, ಅಥವಾ ಸಿ ಲೆಟರ್ ಆಗಿರ್ಬೋದು. ಈ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ವ್ಯಕ್ತಿಗಳ ಜೊತೆ ನೀವು ಮಾತಾಡಬೇಕಿದ್ರೆ ನೀವು ಅಲರ್ಟ್ ಆಗಿರಿ. ಆ್ಯಂಡ್ ಈ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಒಂದು ರೀತಿ ಸ್ಟ್ರಕ್ನ ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಒಂದು ರೀತಿ ಏನಾದರೂ ಕೇಳಲಿಕ್ಕೆ ನಿಮ್ಮನ್ನು ಬಯಸ್ತಿರ್ಬೋದು. ಎಸ್, ಲೆಟ್ಸಿ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಬರುತ್ತೆ ನೋಡೋಣ. ಕಾರ್ಡ್ಸ್ನ ಪಿಕ್ ಮಾಡೋಣ. ನಂಬರ್ 1 ಹಾಗೂ ಇದು ನಂಬರ್ 2. ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಎರಡು ಬೇಕಿದ್ರೂ ನೀವು ಆಯ್ಕೆ ಮಾಡ್ಬೋದು. ಎಸ್, ಯಾರಿಗಾದರೂ ಮುಂದಿನ ದಿನಗಳಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಹೆಲ್ಪಿಂಗ್ನ ಮಾಡ್ತಿದ್ರೆ ಸ್ವಲ್ಪ ಅದನ್ನು ಹೋಲ್ಡ್ ಮಾಡಿ, ಅಥವಾ ಯಾವುದಾದ್ರೂ ಶೂರಿಟಿ ಹಾಕೋದಾಗಿರ್ಬೋದು, ತುಂಬ ಆತ್ಮೀಯರು ನಿಮಗೆ ಫೋರ್ಸ್ ಮಾಡ್ಬೋದು. ಆ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬಿಕಾಸ್ ಎಷ್ಟೇ ಆತ್ಮೀಯರಾದರೂ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ನ ತರಬಹುದು. ಪಾಯಿಂಟ್ ನಂಬರ್ 1, ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗೆ. ಎಸ್, ಹಾಗೆ ಕೆಲವು ಸ್ಥಳಗಳಿಗಾಗಿರಬಹುದು, ಕೆಲವು ಕೆಲಸಗಳಿಗಾಗಿರ್ಬೋದು, ನೀವು ಆ ಕೆಲಸನ ಮಾಡಬಾರ್ದು ಅಂತ ನಿಮಗೆ ಮಂಕುತನ ಆಗಿರ್ಬೋದು. ಆ ಒಂದು ನೆಗೆಟಿವಿಟಿಯಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ರಾಯರಲ್ಲಿ. ಹಾಗೆ ಏಂಜಲ್ಸ್ ನಮಗೆ ತುಂಬಾ ಹೊಸ ಮಾಹಿತಿಗಳು, ಹೊಸ ದಾರಿಗಳನ್ನ ತೋರಿಸ್ಕೊಡ್ತಿದ್ದಾರೆ. ಈ ಒಂದು ನೆಗೆಟಿವಿಟಿಯಿಂದ ಹೇಗೆ ಕ್ಲೆನ್ಸ್ ಆಗಬೇಕು ಅನ್ನೋದನ್ನು ನಿಮಗೆ ದಾರಿ ಸಿಗ್ತಿದೆ. ಹಾಗೆ ನಂಬರ್ 1 ಯಾರಿಗೊಂದು ಕಾರ್ಡ್ನ ಪಿಕ್ ಮಾಡಿದ್ದೀರಾ, ಖಂಡಿತ ಮುಂದಿನ 3 ವೀಕ್ಸಲ್ಲಿ ಖಂಡಿತ ನಿಮ್ಮ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಒಳ್ಳೆ ಹೊಸ ದಾರಿ ನಿಮಗೆ ಸಿಗ್ತಿದೆ. ಎಸ್, ನಂಬರ್ 1 ಬ್ಲ್ಯಾಕ್ ಟರ್ಮೋಲೈನ್ ಕ್ರಿಸ್ಟಲ್ನ ನೀವು ವೇರ್ ಮಾಡೋದ್ರಿಂದ ಅಥವಾ ಸ್ಟೋನ್ಸ್ನ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ಈ ನೆಗೆಟಿವಿಟಿ ದೃಷ್ಟಿ ತಾಗ್ತಿದೆ, ಅದು ನಿಮ್ಮಿಂದ ರಿಮೂವ್ ಆಗಿ ಹೋಗ್ತಿದೆ. ಎಸ್, ನಂಬರ್ 1. ನಂಬರ್ 2. ನಂಬರ್ 2, ಸಿಕ್ಕಂಥ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ತುಂಬ ಟೆನ್ಷನ್ ಆಗಿದ್ದೀರಾ. ಮತ್ತು ಇನ್ನಷ್ಟು ಆಪರ್ಚುನಿಟೀಸ್ ನಿಮಗೆ ಕೈಗೆ ಸಿಗ್ತಿದೆ, ಹೊಸ ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಸ್ವಲ್ಪ ಫೀಮೇಲ್ಸಿಂದ ನಿಮಗೆ ಸಮಸ್ಯೆಗಳಿದೆ, ಅವರ ದೃಷ್ಟಿ ನಿಮ್ಮ ಮೇಲಿದೆ. ತುಂಬ ನೀವು ಹೈಲೈಟೆಡ್ ಕಾಣಿಸ್ತಿದ್ದೀರಾ ಅನ್ನೋ ಒಂದು ದೃಷ್ಟಿ ಇರ್ಬೋದು. ಅಥವಾ ನೀವು ಮಾಡ್ತಿರೋ ಕೆಲಸಗಳು ಆ ವ್ಯಕ್ತಿಗೆ ಇಷ್ಟ ಆಗದೆ ಇರ್ಬೋದು. ನಿಮ್ಮ ಒಂದು ಬೆಳವಣಿಗೆನ ನೋಡಿ ಸಹಿಸ್ಲಿಕ್ಕೆ ಆಗದಿರೋ ವ್ಯಕ್ತಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ದೃಷ್ಟಿಯಿಂದ ನಿಮ್ಮನ್ನು ರಾಯರ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಸಿಕ್ಕಂಥ ಅವಕಾಶನ ಮುಂದಿನ ದಿನಗಳಲ್ಲಿ ಮಿಸ್ ಮಾಡ್ಕೋಬೇಡಿ. ಅದನ್ನು ನೀವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಹಾಗೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಅಥವಾ ನೀವು ಸಾಕಿರುವಂಥ ಪ್ರಾಣಿಗಳಿಗೆ ಏನಾದರೂ ತಿನ್ನಲಿಕ್ಕೆ, ನೀವು ತಿನ್ನೋ ಮುಂಚೆ ಆ ಪ್ರಾಣಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ.
ಖಂಡಿತ ನಿಮ್ಮ ಒಂದು ನೆಗೆಟಿವ್ ದೃಷ್ಟಿಗಳು ಅದರಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ನಂಬರ್ 2, ಎಸ್. ಕಪ್ಪು ನಾಯಿಗೆ ಯಾವುದಾದ್ರೂ ಸ್ವೀಟ್ಸ್ ಆಗಿರ್ಬೋದು, ಗೋಧಿಯಿಂದ ಆಗಿರ್ಬೋದು ಅಥವಾ ಹಣ್ಣು ಆಗಿರ್ಬೋದು, ಏನಾದರೂ ಕೊಡಿ. ಖಂಡಿತ ನಿಮ್ಮ ಒಂದು ನೆಗೆಟಿವಿಟೀಸ್ ರಿಮೂವ್ ಆಗ್ತಿದೆ. ಕಾಳಭೈರವೇಶ್ವರರ ಆಶೀರ್ವಾದ ಕೂಡ ಪೈಲ್ ನಂಬರ್ 2ಗೆ ಹೆಚ್ಚಾಗಿದೆ. ಎಸ್, ಹೊಸದಾಗಿ ಏನು ಕೆಲಸ ಶುರು ಮಾಡ್ತಿದ್ದೀರಾ ಅಥವಾ ನೀವಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸಪೋರ್ಟ್ ಆ ವ್ಯಕ್ತಿಗಳಿಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ನೀವು ಮಾಡ್ತಿರೋ ಮುಂದಿನ ಕೆಲಸಗಳು, ಮುಂದಿನ ನಿರ್ಧಾರಗಳು ಏನು ತಗೊಳ್ತಿದ್ದೀರಾ, ಖಂಡಿತ ಅದರ ಹೆಚ್ಚಿನ ಬದಲಾವಣೆಗಳು ಇದೆ. ಹಾಗೆ ಹೆಚ್ಚಿನ ಲಾಭ ಕೂಡ ಇದೆ. ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಕೆಲಸಗಳ ಜೊತೆಗೆ ಇಷ್ಟ ಆಗಿರುವಂತಹ ವಸ್ತುಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ನಂಬರ್ 2, ಎಸ್. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಮುಂದಿನ ರೀಡಿಂಗ್ ಯಾವುದು ನಿಮಗೆ ರೀಡ್ ಮಾಡಬೇಕು ಅಂತ ಬಯಸ್ತಿದ್ದೀರಾ, ಖಂಡಿತ ಅದನ್ನು ಕಮೆಂಟಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.